ಸಂಸತ್ನಲ್ಲಿ ಭದ್ರತಾ ವೈಫಲ್ಯ ಆದಂತ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳಿಗೆ ಮುಂದಾಗ್ತಾ ಇರುವಂತದ್ದು. ದೆಹಲಿ ಪೊಲೀಸರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಜನರನ್ನ ವಶಕ್ಕೆ ಪಡೆದುಕೊಂಡು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಈಗ ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ. 6 ಜನ ಬಂಧಿತರ ವಿರುದ್ಧ ಕಠಿಣ ಕಾನೂನುಗಳ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಕಠಿಣ ಕ್ರಮಗಳು ನೋಡಿ, ಯಾವೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು. 120B ಕ್ರಿಮಿನಲ್ ಕಾನ್ಸ್ಪಿರಸಿ, ಟ್ರೆಸ್ಪಾಸ್ 452 ಅಂದರೆ ಒಂದು ಸರ್ಕಾರದ ಜಾಗ ಅಂತ ಏನು ಬರುತ್ತೆ, ಒಂದಷ್ಟು ಕೆಲವು ಕಡೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅಂಥ ಜಾಗಗಳಿಗೆ ಹೋಗಲೇಬಾರ್ದು. ಟ್ರೆಸ್ಪಾಸ್ 452 ಅಡಿಯಲ್ಲಿ ಕೂಡ ಸೆಕ್ಷನ್ ದಾಖಲಾಗಿದೆ. ಇನ್ನು ಸೆಕ್ಷನ್ 153 ಇದು ಪ್ರೊವೊಕೇಶನ್ ವಿತ್ ಅನ್ ಇಂಟೆಂಟ್ ಟು ಕಾಸ್ ರಿಯಾಟ್, ಅಲ್ಲಿ ದಾಂಧಲೆಯನ್ನು ಸೃಷ್ಟಿ ಮಾಡುವ ರೀತಿಯಲ್ಲಿ ಅವರು ವರ್ತಿಸಿದ್ರು. ಹಾಗಾಗಿ 153 ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಸೆಕ್ಷನ್ 186 ಇದು ಪಬ್ಲಿಕ್ ಫಂಕ್ಷನ್ ಆಗಿರ್ಬೋದು ಅಥವಾ ಪಬ್ಲಿಕ್ ಸರ್ವೆಂಟ್ಗಳಾಗಿರ್ಬೋದು. ಅಂದರೆ ನೋಡಿ, ಅವರೆಲ್ಲರೂ ಕೂಡ ಪಬ್ಲಿಕ್ ಸರ್ವೆಂಟ್ಗಳು. ಅವರಿದ್ದಂಥ ಜಾಗದಲ್ಲಿ ಅಬ್ಸ್ಟ್ರಕ್ಟಿಂಗ್ ಮಾಡಿದಂಥ ವಿಚಾರದಲ್ಲಿ 186 ಹಾಕಲಾಗಿದೆ. 353 ಇದು ಕ್ರಿಮಿನಲ್ ಫೋರ್ಸ್ ಟು ಡಿಟರ್ ಪಬ್ಲಿಕ್ ಸರ್ವೆಂಟ್ಸ್ ಫ್ರಮ್ ಡಿಸ್ಚಾರ್ಜ್, ಈ ಒಂದು ಸೆಕ್ಷನ್ ಅನ್ನು ಕೂಡ ಹಾಕಲಾಗಿದೆ. ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ತನಿಖೆ ಕೂಡ ನಡೀತಾ ಇದೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು.